ಧನ್ಯವಾದ ಹೇಳ್ತಾ ಇದ್ದೀನಿ. ಬಟ್ ಇಶಾ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ನನ್ನ ಮಕ್ಕಳು LKG ಓದಿದ್ದಾರೆ. ಒಬ್ಬನು SS ಆಗಿ ಈಗ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾನೆ. ಅಪ್ಪ ಈ ಸ್ಕೂಲಲ್ಲಿ ಏನಂದ್ರಪ್ಪ ನಮ್ಗೆ ತುಂಬ ಇಷ್ಟ ಅಂದರೆ ಮಕ್ಕಳನ್ನು ಒಂದು ಗ್ರಹಯುದ್ಧದಲ್ಲಿ ಜವಾಬ್ದಾರಿಯಲ್ಲಿ ನಡೆಸ್ಕೊಳೋದು ಮತ್ತು ಅವ್ರ ಫ್ರೆಂಡ್ಸ್ ಏನು ಮಾಡ್ತಾರೆ ಏನೋ ವರ್ಷಕ್ಕೊಂದು ಸರಿ ಪ್ರತಿ ಒಂದು ವರ್ಷ ಡೆವಲಪ್ ಆಗ್ತಾ ಇದೆ ಇಲ್ಲಿ. ಬಟ್ ಇಲ್ಲಿ ಈ ಟಿ ಎಮ್ ಇಂಟ್ರೆಸ್ಟಿಂದ ನನ್ನಿಂದ ತುಂಬ ಧನ್ಯವಾದಗಳು. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ನಮ್ಮ ಮಗಳು ತನುಶ್ರೀ ಅಂತ ಸ್ಟ್ಯಾಂಡರ್ಡು. ಈ ಮುಳಬಾಲ್ ತಾಲೂಕಲ್ಲಿ ಯಾರನ್ನು ಹೋಗಿದಾರಲ್ಲ ಗೊತ್ತಿಲ್ಲ ನನಗೆ. ಬಟ್ ಪ್ರೈವೇಟ್ ಸ್ಕೂಲಲ್ಲಿ ಸ್ಟೇಟ್ ಅವ್ರವರೆಗೂ ಟಚ್ ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ಫೋರ್ಸ್ವರೆಗೂ ಫೈಟ್ ಮಾಡಿದ್ದಾರೆ. ಅಲ್ಲಿ ಕ್ಲಬ್ಬು ಅವರೆಲ್ಲ ಪ್ರಾಕ್ಟೀಸ್ ಇರೋರೆಲ್ಲ ಬಂದಿರೋದು ಈ ಟೀಮ್ ಸ್ಕೂಲ್. ಅಂದಿಂದ ತುಂಬ ನಾನು ಮನಸ್ಫೂರ್ತಿವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಬಟ್ ಇದು ಎಲ್ಲೇನಿದೆಪ್ಪ ಯಾಕಂದಪ್ಪ ಇಲ್ಲಿ ಸ್ಟಾಫ್ ಇದ್ದಾರೆ ಮೇಡಮ್ ಅವರು ಕೆಲವರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ಎಲ್ಲನ ಟೀಚರ್ ಹೋದ್ರೆ ಸ್ಕೂಲಿಗೆ ಹೆಸರು ಹೇಳಲ್ಲ ನಾನು. ಬಟ್ ಇಲ್ಲಿರೋ ಸ್ಟಾಫ್ ಮಾಸ್ಟ್ರು ಅವ್ರ ತಂಗಿನೋ ಅವ್ರ ಮನೇಲಿ ಹೆಂಗಿರ್ತಾರೋ ಹಂಗೆ ಸ್ಟಾಫ್ ಇರ್ತಾರೆ. ಅವ್ರು ಕೂಡ ಅವರಂತ ಕಿಂಚ ನಮ್ಮ ಸ್ವಂತ ಸ್ಕೂಲನ್ನಂತ ಪ್ರತಿಯೊಬ್ಬರಲ್ಲಿ ನಾನು ಒಂದು ಕೆಲಸ ನೋಡಿದ್ದೀನಿ ಆ ಟೀಚರ್ಗೆ. ಆ ಟೀಚರು ಪ್ಲಸ್ ಮೊದಲ ಮಾಸ್ಟರು ಅವ್ರ ಇರೋರಿಗೆ ಮೇಡಮ್ಗೆ ನಾನು ಎಲ್ಲ ಧನ್ಯವಾದ ಹೇಳ್ತೆ. ಈ ಟಿ ಎಮ್ ಇನ್ಸ್ಟಾಲಿಂದ ನಾನು ತುಂಬ ಆಶಿಸ್ತಾ ಇನ್ನೂ ಮುಂಚೆಗೆ ನೋಡಬೇಕಂತ ಹೇಳ್ತಾ ನಾನು ಹೇಳ್ತಾ ಇವತ್ತು ಗೇಮ್ ಆಡಿದ್ರಪ್ಪ. ಇವಾಗ ಪೇರೆಂಟ್ಸಲ್ಲಿ ಲೇಡಿಗೆ ಅದು ಬಾಲ್ ಟೈಪ್ ಅದು ಕೊಟ್ಟರು, ಕಬಡ್ಡಿ ಆಡಿಸಿದ್ರು, ಇದು ಹಗ್ಗದ ಎಳೆಯೋದು ಒಂದು ಇಳಿಸಿದ್ರು. ಒಳ್ಳೆ ಚೆನ್ನಾಗಿತ್ತು. ಮಧ್ಯಾಹ್ನ ಊಟನೂ ಸೂಪರ್ ಆಗಿತ್ತು. ಮೇಸ್ಟ್ರಿ ಏನರಲ್ಲಿನೂ ಇದಾಗಲ್ಲ ಎಲ್ಲರಲ್ಲಿ. ಇದಕ್ಕೆ ಈ ಮುದು ಮಾಸ್ಟರ್ಗೆ ನಾನು ತುಂಬ ಧನ್ಯವಾದ ಹೇಳ್ತಾ ಪೇರೆಂಟ್ಸ್ ಸಂತೋಷ ಮಾಡಿಸಿದ್ದಕ್ಕೆ. ಅದು ಗೊತ್ತಿಲ್ಲ ಏನು ಸಾಯ್ತು ಮಾಡಿದ್ದೀನಿ. ಇಲ್ಲ ಪರವಾಗಿಲ್ಲ, ಹಂಗೇನಿಲ್ಲ. ಸ್ವಲ್ಪ ಹಿಂಗೆ ಬಸ್ಸಾಗಲ್ಲ ಮಾತಾಡ್ತಿರೋದು, ಅದರಿಂದ ಹಂಗಿದ್ದೀನಿ. ಸರಿ, ಅದು ಥ್ಯಾಂಕ್ ಯು. ಇಲ್ಲಿ ಫಸ್ಟ್ ನಾನು ಬಂದುವಾಗ ಎಲ್ಲೋ ಹೋಗೋಣ ಅಂತ ವೈಟ್ ಪ್ಯಾಂಟು ವೈಟ್ ಶರ್ಟ್ ಹಾಕೊಂಡು ಬಂದೆ. ಇಲ್ಲೆಲ್ಲ ಜನರು ನೋಡಿದ್ರೆ ನನ್ನ ಮೇಲೆ ಮುಂದಸ್ ಬಂತು. ಆದರೂ ಒಂದು ನೋಡೋಣ ಅಂತ ನೋಡಿದ್ರೆ ನನಗಿನ್ನ ಟೈಮ್ ಇನ್ನೂ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟು ತೃಪ್ತದಲ್ಲಿ ಚೆನ್ನಾಗಿದ್ದೀವಿ. ಎಲ್ಲರೂ ಕೂಡ ಒಬ್ಬರು ಕೂಡ ಹೋಗಿಲ್ಲ. ಅದಕ್ಕೆ ನಾನು ಮಧು ಮಾಸ್ಟರ್ಗೆ ಎಲ್ಲರನ್ನು ಸ್ವಲ್ಪ ಖುಷಿ ಮಾಡಿಸಿದ್ದಕ್ಕೆ, ಮಕ್ಕಳನ್ನೇ ನೋಡಿಲ್ಲ ಅವ್ರ ಅಪ್ಪ ಅಮ್ಮನ ಕೂಡ ನೋಡಿ ಅವ್ರನ್ನ ಎಂಜಾಯ್ಮೆಂಟ್ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು, ಶುಭ ಸಂಜೆ. ಈ ಟಿ ಎಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಂದರೆ ಒಂದು ಒಳ್ಳೆ ನೇಚರ್ ಆಗಲಿ ಟೀಚರ್ಸ್ ಆಗಲಿ ಒಳ್ಳೆಯದಾಗಿ ನಡ್ಕೊತಾರೆ. ಮಕ್ಕಳನ್ನ ಯಾವುದೇ ಒಂದು ರೀತಿ ಏನೂ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಅವ್ರ ಜವಾಬ್ದಾರಿಯಿಂದ ನೋಡ್ಕೊತಾರೆ. ಅದ್ರ ಬಿಟ್ಟರೆ ಎಲ್ಲ ಕೋಚಿಂಗು ಅಷ್ಟೇ, ಎಜುಕೇಷನ್ನು, ಸ್ಪೋಕನ್ ಇಂಗ್ಲೀಷು ಎಲ್ಲ ಕರೆಕ್ಟಾಗಿದೆ. ಮಕ್ಕಳು ವ್ಯಾನ್ ಸೌಲಭ್ಯ ಆಗಲಿ ಯಾವುದು ಏನು ಹೆಸರಿಡೋಷ್ಟಿಲ್ಲ, ಚೆನ್ನಾಗಿದೆ. ಗುಡ್ ಟೀಚರ್ಸ್ ಆ್ಯಂಡ್ ಎಲ್ಲ ಗುಡ್ ಆಗಿದೆ. ಇವತ್ತಿನ ಕಾರ್ಯಕ್ರಮ ಅಂತಂದರೆ ನಮ್ಮ ಬಾಲ್ಯ ನಾವೇ ನೆನೆಸ್ಕೊಂಡ್ವಿ. ಯಾವಾಗೋ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಆಡ್ತಾ ಇದ್ದಿದ್ದು ಥ್ರೋಬಾಲು ವಾಲಿಬಾಲ್ ಅದಂತೆಲ್ಲ. ಇವಾಗ ಆಡಿದ್ದಕ್ಕೆ ಸ್ವಲ್ಪ ಖುಷಿ ಆಯಿತು. ಥ್ಯಾಂಕ್ಸ್ ಹೇಳ್ತಾ ಇದ್ವಿ ಮಧು ಮೋಹನ್ ಸರ್ಗೆ, ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ನಮ್ಮ ಮಗಳು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಮಧುಮತಿ ಅಂತ. ನಾವು ಅವ್ರ ಪೇರೆಂಟ್ಸ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ ಸರ್. ಲೇಡೀಸ್ಗೆ ಬೆಳಗ್ಗೆ ಎದ್ದರೆ ಅಡುಗೆ ಮಾಡು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಮಕ್ಳಿಗೆ ಬಡಿಸು, ಗಂಡನಿಗೆ ಬಡಿಸು, ಅಷ್ಟೇ ಕೆಲಸ. 12 ವರ್ಷದಿಂದ ನಾನು ಇಲ್ಲಿ, ನನ್ನ ಮಗನೂ ಇದ್ದ SLC ಪಾಸ್ ಆಗಿ ಫಸ್ಟ್ PUಗೆ ಹೋಗಿದ್ದಾನೆ. ಈಗ ಮಗಳು ಅವಳದಿನ 3 ಇಯರ್ಸ್ ಇದೆ. 3 ಇಯರ್ಸ್ ಆಗೋದ್ಮೇಲೆ ಆಗೋಗುತ್ತಲ್ವಾ, ಆಮೇಲೆ ನಾವು ಎಲ್ಲಿ ಹೋಗೋದು, ಎಲ್ಲಿ ಗೇಮ್ಸ್ ಆಡೋದು ಅಂತ ನನಗೆ ಇವಾಗಲೇ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಸೊ ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಗೆಲ್ತೀವೋ ಸೋಲ್ತೀವೋ ಅದು ಬೇರೆ ವಿಚಾರ. ಬಟ್ ಹುಮ್ಮಸ್ಸಾಗಿ ಬಂದು ನಮ್ಮ ಚೈಲ್ಡ್ಹುಡ್ಗೆ ಹೊರಟೋದ್ವಿ ಸರ್ ನಾವು. ಎಷ್ಟು ಅದು ಯಾವಾಗಿಂದನೂ ಚೆನ್ನಾಗಿತ್ತು ಸರ್. ಗೇಮ್ಸ್ ಎಲ್ಲನೂ, ಊಟ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ ತುಂಬಾ ಚೆನ್ನಾಗಿತ್ತು. ನಾನು ಹಾರ್ಟ್ಫುಲ್ TMIS ಸೆಕ್ರೆಟ್ರಿ ಸಾರ್ಗೆ, ಮಧು ಸಾರ್ಗೆ, ಅವ್ರ ವೈಫ್ಗೆ, ಟೀಚರ್ಸ್ ಅಂತೂ ಸೂಪರ್ ಸರ್. ಮ್ಯಾನೇಜ್ಮೆಂಟಲ್ಲಿ ಎಲ್ಲಿ ಏನು ಯಾರಿಗೂ ಹೆಚ್ಚು ಕಡಿಮೆ ಆಗ್ದಂಗೆ ನೋಡ್ಕೊಂಡಿದ್ದಾರೆ ಟೀಚರ್ಸು. ಸೊ ನನ್ನ ಕಡೆಯಿಂದ ಟೀಚರ್ಸ್ಗೂ ಹಾಗೂ ಸರ್ಗೂ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್. ಥ್ಯಾಂಕ್ ಯು. ಇಲ್ಲಿ ನನ್ನ ಮಗಳು 9th ಕಾವ್ಯಶ್ರೀ ಅಂತ ಓದ್ತಾ ಇದ್ದಾಳೆ. ನಾನು 12 ವರ್ಷದಿಂದನೂ ಇಲ್ಲಿ ನನ್ನ ಮಗ ಭರತ್ ಇದ್ದಾನೆ. ಲಾಸ್ಟ್ ಇಯರ್ SLC ಆಯಿತು. 12 ವರ್ಷದಿಂದ ಇಲ್ಲಿ ಒಂದು ಪೇರೆಂಟ್ ಆಗಿ ಇದ್ದೀನಿ. ಇಲ್ಲಿನ ವಾತಾವರಣ ಏನಂದರೆ, ಇಲ್ಲೊಂದು ಯಾವುದೇ ಒಂದು ಫಂಕ್ಷನ್ಸ್ ಬರಬೇಕಂದ್ರೆ ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ ಯಾವ ರೀತಿ ಜಾಸ್ತಿ ಆಚರಣೆ ಮಾಡ್ತೀವೋ ಆ ರೀತಿ ಎಲ್ಲ ಟೀಚರ್ಸು ನಮ್ಮ ಸಾರು ಹಬ್ಬದ ವಾತಾವರಣ ಇಟ್ಕೊಂಡು ಎಲ್ಲ ಇಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿಗೆ ನಾವು ಊರು ಬಿಟ್ಟರೆ ಮತ್ತೆ ಇಲ್ಲಿನ
ಫಂಕ್ಷನ್ ಮುಗಿಯುವವರೆಗೂ ಊರ ಕಡೆ ನಮ್ಮ ಗಮನನೇ ಬರಲ್ಲ, ಆ ರೀತಿ ಇರುತ್ತೆ ಇಲ್ಲಿ ವಾತಾವರಣ. ತುಂಬ ಚೆನ್ನಾಗೆಲ್ಲ ನೋಡ್ಕೊತಾ ಇದ್ದಾರೆ ನಮ್ಮ ಮಧುಮೋಹನ್ ಸರ್ ಅವರು. ಮತ್ತು ಇನ್ನೊಂದೇನೆಂದರೆ ಮಕ್ಕಳ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ. ಒಬ್ಬೊಬ್ಬರನ್ನು ಸ್ಪೆಷಲಾಗಿ ಇಟ್ಕೊಂಡು ನಿನ್ನೆ ವರ್ಷ ಫಸ್ಟ್ ಇಯರ್ ಅವ್ರದ್ದು ಏನೋ ಫಸ್ಟ್ ವರ್ಷ SSLC ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಎಲ್ಲ ಟೀಚರ್ಸ್ ಅವರು ಪಾಪ ಯಾರು ನಾವು ಲೇಡಿ ಟೀಚರ್ಸು ಅಂತ ಅಂದ್ಕೊಳ್ಳಿಲ್ಲ. 11 ಗಂಟೆವರೆಗೂ ಕೂಡ ಪಾಠ ಮಾಡಿ ಎಲ್ಲರನ್ನೂ 100% ರಿಸಲ್ಟ್ ತಂದು ಕೊಟ್ಟರು ನಮ್ಮ ಟೀಚರ್ಸು, ನಮ್ಮ ಮಧುಮೋಹನ್ ಸರ್ ಅವರು. ಆ ಒಂದು ವಿಷಯದಲ್ಲಿ ತುಂಬ ಹೆಮ್ಮೆ ಆಯ್ತು ನಮಗೆಲ್ಲ ಪೇರೆಂಟ್ಸ್ಗೆ. ಇನ್ನು ಇವಾಗ ನನ್ನ ಮಗಳು ನೆಕ್ಸ್ಟ್ ಇಯರ್ SSLC ಆಗೋಗ್ತಾಳೆ. ಇವಾಗನಿಂದನೇ ನನಗೊಂದಷ್ಟು ಸಂಕಟ ಆಗ್ತಾಯಿದೆ, ಯಾಕಂದರೆ ಇಲ್ಲಿ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು. ಯಾಕಂದರೆ ಅಷ್ಟೊಂದು ವಾತಾವರಣ ಚೆನ್ನಾಗಿದೆ ಇಲ್ಲಿ, ಚೆನ್ನಾಗಿದೆ. ಮಕ್ಕಳು ಯಾರೊಬ್ಬರನ್ನು ಹಿಂದೆ ಇವ್ರಿಗೆ ಸರಿ ಇಲ್ಲ ಅನ್ನೋಷ್ಟಿಲ್ಲ. ಅವರಷ್ಟಕ್ಕೆ ಚಾಲೆಂಜಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ಒಂದು ಫಲಿತಾಂಶ ನಮ್ಮ ಟೀಚರ್ಸಲ್ಲಿದೆ. ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ, ಎಲ್ಲ ಯಾವುದೂ ಇಲ್ಲಿ ಒಂದು ಸಂಶಯ ಇಲ್ಲ. ನಮ್ಮ ಸಾರ್ ಅವರು ಯಾರಾದರೂ ಸ್ವಲ್ಪ ಹಿಂದೆ ಇದ್ದರೆ ಅವರನ್ನು ಸ್ಪೆಷಲ್ಲಾಗಿ ಆಫೀಸ್ ರೂಮಲ್ಲಿ ಕೂಡಿಸ್ಕೊಂಡು ಅವ್ನು ಸರಿ ಮಾಡ್ತಾ ಇದ್ದಾರೆ. ಮತ್ತು ಒಂದು ಇಲ್ಲಿನ ವಾತಾವರಣ ಲಾಸ್ಟ್ ಇಯರು SSLC ಎಕ್ಸಾಮ್ ಮುಗಿದಾಗ ಇದೇ ಫೀಲ್ಡಲ್ಲಿ ಎಲ್ಲರೂ ಮಳೆಯಲ್ಲಿ ನೆಂದುಕೊಂಡು ನಮ್ಮ ಸ್ಟೂಡೆಂಟ್ಸ್ ಸಹ ಪೇರೆಂಟ್ಸ್ ಥರ ನಮ್ಮ ಸಾರ್ ಅವರು ಅವ್ರ ಜೊತೆ ಇಲ್ಲೇ ಕುಣಿದಾಡಿದ್ರು, ಟೀಚರ್ಸ್ ಎಲ್ಲ ಕುಣಿದಾಡಿದ್ರು. ಅದೆಲ್ಲ ನಮ್ಗೆ ಹೆಮ್ಮೆ ಥರ. ಈ ಒಂದು ಶಾಲೆಯಲ್ಲಿ ಓದಿಸ್ಬೇಕಂದ್ರೆ ನಮ್ಮ ಪುಣ್ಯ ಇರಬೇಕು ಅಂತ ನಾನು ಅಂದ್ಕೊತೀನಿ. ಎಲ್ಲ ಅಷ್ಟೇ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. I am not parents. I am a child. Why I am child? I say today conduct the games. That why I child, not parents. Thank you, sir. TM ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಒಂಥರ ನಮ್ಮದು ಬ್ರ್ಯಾಂಡ್ ಇದ್ದಂಗೆ, ಏನಂದರೆ ಪುಷ್ಪ ಸಿನಿಮಾದಲ್ಲಿ ಹೇಳ್ತಾರೆ ಬ್ರ್ಯಾಂಡ್, ಆ ಥರ TMIS ಅಂತ. ತುಂಬ ಚೆನ್ನಾಗಿತ್ತು. ಎಲ್ಲ ನಮ್ಮ ಪೇರೆಂಟ್ಸ್ಗೂ, ನಮ್ಮ ಮಕ್ಕಳಿಗೂ ಮತ್ತು ನಮ್ಮ ಮಧುಮೋಹನ್ ಸಾರು ಎಲ್ರಿಗೂ, ಇಲ್ಲಿ ಟೀಚರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಾವು ಭಾಗವಹಿಸಿದ್ವಿ. ಎಲ್ಲದರಲ್ಲೂ ಸೋತಿ ಹೋದೆ, ಆದರೂ ಕೆಲವೊಂದು ಕಡೆ ಬ್ರ್ಯಾಂಡ್ ಆಗಿ ಗೆದ್ದಿದ್ದೀನಿ. ಒಂದು ಪ್ರೈಸ್ ಆದರೂ ಬರುತ್ತೆ, ತಗೊಂಡು ಹೋಗ್ತೀನಿ ಮನೆಗೆ, ಬಿಡೋದಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಮಗಳು 2nd ಸ್ಟ್ಯಾಂಡರ್ಡು ಧೃತಿ ಅಂತ. ನನ್ನ ಫಸ್ಟು ಅಂತಂದರೆ ಸ್ಕೂಲ್ ಲೆವೆಲಲ್ಲಿ, ಕಾಲೇಜ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಆಲ್ಮೋಸ್ಟ್ ಆಡಿದ್ದೀನಿ ನಾನು, ಖೋ ಎಲ್ಲ. ಮತ್ತು ಅಷ್ಟೇ ಬಿಟ್ಬಿಟ್ಟೆ, ಇವತ್ತು ಮದುವೆ ಆಯಿತು. ಬಟ್ ಫಸ್ಟ್ ಟೈಮ್ ಮತ್ತು ಅಲ್ಲಿ ಬಿಟ್ಟಿದ ಮೇಲೆ ಫಸ್ಟ್ ಟೈಮ್ ಇಲ್ಲಿ ಆಡಿದ್ದು. ತುಂಬ ಖುಷಿ ಆಯಿತು ನನಗಂತೂ. ಏನಂತಂದರೆ ಸ್ಕೂಲ್ ಲೆವೆಲ್ ಮತ್ತೆ ನನ್ನ ನೆನಪಾಯಿತು. ತುಂಬ ಥ್ಯಾಂಕ್ಸ್ TM ಇಂಟರ್ನ್ಯಾಷನಲ್ ಸ್ಕೂಲ್ಗೆ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸರ್ಗೂ ಅಷ್ಟೇ ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ಸರ್. ಯಾಕಂತಂದರೆ ಮತ್ತೆ ಈ ಥರ ಆಡೋ ಅವಕಾಶ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಈ ಸತಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಸರ್ ನಮಸ್ತೆ. ನಮ್ಮ ಮಗು ದಿನೇಶ್ ಅಂತ, ಈಗ ಸದ್ಯಕ್ಕೆ 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ಅವ್ರಿಗಿಂತ ಮೊದಲೇ ನಮ್ಮ ದೊಡ್ಡ ಮಗನಾದಂತಹ ಲೋಕೇಶ್ ಅಂತ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸೇರಿಸಿದ್ದು. ಆವತ್ತು ನಮಗೆ ಈ ಸ್ಕೂಲ್ ಬಗ್ಗೆ ಆಗಲಿ ಇಲ್ಲ ಈ ಥರ ಸ್ಪೋರ್ಟ್ಸ್ ಮೀಟಿಂಗು ಇದು ಇನ್ನೊಂದು ಏನೂ ಗೊತ್ತಿರಲಿಲ್ಲ. ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ನಾವು ಅಲ್ಲಿಂದ ಬೇಸಿಂದ ಬಂದಿರೋರಾದ್ರಿಂದ ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಗ್ರೇಡ್ ಆಗ್ತಾಯಿದೆ ಅಂದರೆ, ನಾವು ಯಾವುದೇ ಒಂದು ಮೊಬೈಲಲ್ಲಿ ವರ್ಷನ್ ಯಾವ ಥರ ಚೇಂಜ್ ಆಗ್ತಾ ಇದೆಯೋ ಅದೇ ಥರ ಆಗ್ತಾಯಿದೆ. ಫಸ್ಟು ಎಜುಕೇಷನ್ ಮಾತ್ರ ಇದೆ ಅಂತ ನಾವು ತಿಳ್ಕೊಂಡಿದ್ವಿ, ಈಗ ಗೊತ್ತಾಗ್ತಾ ಇದೆ ಬರೀ ಎಜುಕೇಷನಲ್ಲ, ಮಕ್ಕಳ ಜೊತೆ ನಮ್ಮನ್ನು ಸಣ್ಣ ಮಕ್ಕಳು ಮಾಡಿ ಕೂಡ ಆಟ ಆಡಿಸ್ಬಿಡ್ತಾ ಇದ್ದಾರೆ. ನಮ್ಮ ಮಧು ಸರ್ ಅವ್ರನ್ನ ನಾವು ಹೊಗಳಬೇಕು. ಯಾವ ಥರ ಅನ್ನೋದಕ್ಕೆ ನಮ್ಮ ಮಾತುಗಳಂತೂ ಸಾಕಾಗಲ್ಲ, ಯಾರಾದರೂ ಕವಿಗಳ ಮಾತುಗಳು ಬೇಕಾಗುತ್ತೆ. ಅಷ್ಟು ಎಜುಕೇಷನ್ ಆಗಲಿ ಇಲ್ಲ ಮಕ್ಕಳ ಬಗ್ಗೆ ಕಾಳಜಿ ಆಗಲಿ ತುಂಬ ಅವರ ಸ್ವಂತ ಮಕ್ಕಳಿಗೆ ಎಷ್ಟು ಕೇರ್ ತಗೋತಾರೋ ಅದೇ ಥರ ಕೇರ್ ತಗೊಂಡು ಒಂದು ಎಜುಕೇಷನಿಂದ ಹಿಡಿದು ಸ್ಪೋರ್ಟ್ಸ್ ಮೀಟಿಂದ ಹಿಡಿದು ವ್ಯಾನ್ಗಳಲ್ಲಿ ಮಕ್ಕಳನ್ನ ಕಳಿಸೋದಾಗಲಿ ಊರಿನ ತನಕ ತಲುಪಿಸಿದ ಮೇಲೆ ಅವ್ರ ಬಗ್ಗೆ ವಿಚಾರಣೆ ಆಗಲಿ ತುಂಬ ಕೇರ್ ತಗೊತಾರೆ. ಅದಕ್ಕಂತೂ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಚಪ್ಪಲ್. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ಉತ್ನೂರು ಗ್ರಾಮ ಪಂಚಾಯತಿ ಸದಸ್ಯರು, ದೊಡ್ಡಗೂರ್ಕಿ ನಂದು. ನಮ್ಮ ಮಕ್ಕಳು ಸೇರಿಸಿದಾಗ ಇಲ್ಲಿ ನಮ್ಗೆ ಗೊತ್ತಿಲ್ಲ ಇಷ್ಟೊಂದು ಚೆನ್ನಾಗಿ ನಡೆಸ್ತಾರೆ, ಇಷ್ಟೊಂದು ಚೆನ್ನಾಗಿ ನೀಟಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನ ಅಂತ. ಆದರೆ ಇಲ್ಲಿ ಸೇರಿಸಿದ್ದು ನಮ್ಮ ಜಗದೀಶ್ ಅಂತ. ನಮ್ಮ ಜಗದೀಶ್ ನಮ್ಮ ಮಾವ ಇಲ್ಲೇ ಇದ್ದಾರೆ, ಅವರೇ ಸೇರಿಸಿದ್ದು ಫಸ್ಟು ಇಲ್ಲಿ ಜಾಯಿನ್ ಮಾಡಿಸಿದ್ದು. ಈ ಸ್ಪೋರ್ಟ್ಸ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಜಾಸ್ತಿ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗಲ್ಲ. ಇವತ್ತು ಬಂದಿದ್ದರೆ ಎಲ್ಲ ತೆಗಿಸೋಕೆ ಮಾಡಿದ್ದೀರಾ, ಮಧು ಸಾರೇ ಮಾಡಿದ್ದಿಲ್ಲ ನನಗೆ. ನಾನು ಮಧು ಸಾರ್ಗೆ ಹೇಳ್ತೀನಿ, ಮಧು ಸಾರ್ ಮಾಡಿದ್ದಕ್ಕೋಸ್ಕರ ಇಷ್ಟು ಮಾತ್ರ ಓಡಾಡಿದ್ದೀನಿ. ಯಾವತ್ತೂ ನಾನು ಇಷ್ಟು ಹತ್ರ ಬೆವರು ಸುರಿಸಿಲ್ಲ, ಆದರೆ ಇವತ್ತು ಬೆವರು ಸುರಿಸಿ ಸ್ವಲ್ಪ ಹೊತ್ತು ಆಡಿದ್ದೀವಿ. ತುಂಬ ಸಂತೋಷ ನಮಗೆ.
ಈ ಸ್ಕೂಲ್ ಇನ್ನೂ ಮುಂದಕ್ಕೆ ಚೆನ್ನಾಗಾಗಲಿ ಅಂತ ಕೋರ್ತಾ ಇದ್ದೀನಿ. ಸಾಕು, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ತಾರೆ ಮಧು ಸರ್ಗೆ. ಸ್ಪೋರ್ಟ್ಸು ಪ್ರತಿಯೊಂದು ಇಲ್ಲಿ ಮತ್ತೆ ಮುಂಚೆ ಒಂದ್ಸರಿ ವಿನ್ ಆಗಿದ್ದೀವಮ್ಮ, ಅದೇ ಸೆಕೆಂಡ್ರಿ ಆಯಿತಾ. ಫಸ್ಟ್ ಒಂದ್ಸರಿ ಮೊನ್ನೆ ಒಂದ್ಸರಿ ಪ್ರೋಗ್ರಾಮ್ ಮಾಡಿ ಸರ್, ಇದು ತರಕಾರಿ ಎಲ್ಲ ಸಂತೆ, ಚಿನ್ನದ ಸಂತೆ ಮಾಡಿದ್ರು. ಆ ಫಂಕ್ಷನ್ ಅಂತೂ ಇಡೀ ನಮ್ಮ ತಾಲೂಕಲ್ಲಿ ಇಲ್ಲಿ ಮಾಡಿಲ್ಲ, ಆ ಥರ ಮಾಡಿದ್ದಾರೆ. ಈ ಥರ ಮಾಡೋದಕ್ಕೆ ಮಧು ಸರ್ಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸಾಕು ಸರ್. ಹೆಸರು ವಜಾತುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು, ನನ್ನ ಮಗ TMS ಅಲ್ಲಿ UKG ನಲ್ಲಿ ಓದ್ತಾ ಇದ್ದಾನೆ. ಅಹದುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಇವತ್ತಿಂದು ಪ್ರೋಗ್ರಾಮ್ ಏನಂದರೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಸೂಪರ್ ಆಗಿತ್ತು. ನಾವು ಆಡಿ ಒಂದು 20 ವರ್ಷ ಆಗಿತ್ತು ಸ್ಪೋರ್ಟ್ಸು. ಇವತ್ತು ಆಡಿದ್ದೀವಿ, ಬಟ್ ಎಲ್ಲದರಲ್ಲೂ ಸೋತಿದ್ದೀವಿ. ಆದರೂ ನಮ್ಗೆ ಫುಲ್ ಖುಷಿ ಇದೆ ಆಡಿದ್ದಕ್ಕೆ. ಅದಕ್ಕೆ ನಾನು ಮಧು ಸರ್ ಅವ್ರಿಗೆ ತುಂಬ ಧನ್ಯವಾದನ ತಿಳಿಸ್ತೀನಿ. ಪ್ಲಸ್ ಇವತ್ತು ಮಾಡಿರುವಂಥ ಒಂದು ಪ್ರೋಗ್ರಾಮು ಎಲ್ಲರ ಮನಸ್ಸಲ್ಲಿರುತ್ತೆ. ಯಾಕಂದರೆ ಎಲ್ಲರೂ ಖುಷಿಯಾಗಿ ಆಡಿದ್ದಾರೆ, ಬಟ್ ಎಲ್ಲ ಮಣ್ಣಲ್ಲಿ ಹೊರಲಾಡ್ಬಿಟ್ಟಿದ್ದಾರೆ ಇವತ್ತು. ಹಂಗಿದ್ರೇನು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದಾರೆ ಎಲ್ಲರೂ. ಸ್ಕೂಲ್ ಮಾತ್ರ ಸೂಪರ್. ಯಾರು ಸರ್ ಹೇಳಿ? ಹಾಂ, ಇನ್ನೊಂದಿತ್ತು ಕಪ್ಪಲ್ಸ್ದು, ಅದು ತುಂಬ ಚೆನ್ನಾಗಿತ್ತು. ಯಾಕಂದರೆ ಎತ್ಕೊಂಡು ಓಡೋಕ್ಕಾಗಲಿಲ್ಲ ಯಾರ ಕೈನಲ್ಲೂ, ಆದ್ರೂ ಕಷ್ಟಪಟ್ಟು ಎತ್ಕೊಂಡು ಓಡಾಡಿದ್ದಾರೆ. ಬಟ್ ಗೆಲ್ಲಕ್ಕಾಗಲಿಲ್ಲ ಯಾರ ಕೈನಲ್ಲೂ, ವೇಟ್ ಇರೋದ್ರಿಂದ ಅದಕ್ಕೆ ಯಾರೂ ಫೀಲ್ ಆಗಿಲ್ಲ. ಇರಲಿ, ಪರವಾಗಿಲ್ಲ. ಅದು ಮಾತ್ರ ಚೆನ್ನಾಗಿತ್ತು. ಎಲ್ಲ ಪ್ರೋಗ್ರಾಮು ಸೂಪರ್ ಆಗಿತ್ತು. ಇವತ್ತಿಂದು ಸ್ಪೋರ್ಟ್ಸ್ ಡೇ ಏನಿತ್ತು ಸೂಪರ್ ಆಗಿತ್ತು. ಅದಕ್ಕೆ ನಮ್ಮ ಮಧು ಸರ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ ಸರ್. नमस्ते ಎಲ್ಲರಿಗೂ. मधु सर थैंक्स हमारा बचपन याद दिलाया आज, क्योंकि हम लोग बहुत पहले ये सब छोड़ दिए थे, क्योंकि मेरा बच्चे का भी पहला साल है यहाँ, 6 में है सो, पहले दूसरी स्कूल में था. तो ऐसा एक्सपीरियंस कोई स्कूल में भी नहीं हुआ हम ना, यहाँ दिए उसके लिए थैंक्स सर. First, I would like to thank sir and ma'am for giving this opportunity to all the parents to show their talents in sports. I thought the parents will be very fear, but it was very amazing by seeing the parents' enthusiasm. Thank you parents for your support and encouragement. Thank you teachers. Thank you for giving me this opportunity. First tell your name, school name, your name and all. My name is Ram Charan. I am studying in 9th standard. I am studying in TMIS school. Thank you for giving this opportunity to our parents. They enjoyed most and they played like a children's. They remembered all their childhood memories. Thank you. Hi, hello everyone. My name is Nehangita. I am from 10th. Today in our school they celebrated parent sports. All parents enjoyed a lot and they remembered their childhood days. It was very wonderful to see them like a child. Thank you. MIS management, we sincerely thank all the parents for participating wholeheartedly. A big round of applause for you all. Now I would like to call Sanjana from grade 10 for vote of thanks. Good evening everyone, I am Sanjana from grade 10. It is with immense gratitude and joy that I stand here to thank everyone who has made today's sports day an indelible. First and foremost, I would like to thank our secretary Mr. Madhu Mohan sir, who put countless hours of effort into planning and executing this event. Thank you sir. I would like to thank our president Mr. Sharmila ma'am for your generous support. Thank you ma'am. Here thanks also to the parents who your concerned support. None of this would be possible. Thank you my dear parents. I would like to thank my dear teachers and your tireless efforts is training, guiding and motivating our parents. Thank you my dear teachers. Next I would like to thank our non-teaching staff for your sublime support. Thank you. Thank you once again to everyone involved and we hope to see you all again at next event. Thank you. ಓಕೆನಾ? ಎಲ್ಲ ನಮ್ಮ TMIS ಶಾಲೆಯ ಪೋಷಕರಿಗೆ ಹಾಗೂ ಎಲ್ಲ
ನಮ್ಮ ಶಿಕ್ಷಕರಿಗೆ ಹಾಗೂ ಸಹ ಶಿಕ್ಷಕರಿಗೆ, ಅದೇ ರೀತಿ ಮಕ್ಕಳಿಗೆ ಎಲ್ಲರಿಗೂ ಶುಭ ಸಂಜೆ. ಅದೇ ರೀತಿ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಪೋಷಕರ ಕ್ರೀಡೆಗಳನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ವು. ಇದಕ್ಕೆ ತುಂಬ ಅಂದರೆ ತುಂಬ ನಾನು ಮಾತುಗಳಲ್ಲಿ ಹೇಳಲಾರೆ. ಎಷ್ಟು ಒಂದು ಪೇರೆಂಟ್ಸು ಸಂತೋಷದಿಂದ ಎಲ್ಲರೂ ಅವರ ಒಂದು ಬಾಲ್ಯದ ಆ ಒಂದು ವಯಸ್ಸಿಗೆ ಹೋಗ್ಬಿಟ್ಟಿದ್ರು ಎಲ್ಲರೂ. ಅವರು ನಾವು ಪೇರೆಂಟ್ಸು ಇದು ಅಂತಾನೆ ಮರ್ತು ಬಿಟ್ಟು ಇವತ್ತು ಏನು ಅವ್ರು ಇವತ್ತೊಂದು ಅದೇನದು ಏನು ಹೇಳ್ತಾರೆ, ಒಂದು ಮಳೆ ಬಂದ್ರು ಅವ್ರ ಉತ್ಸಾಹದಿಂದ ಅವ್ರು ಎಷ್ಟು ಉತ್ಸುಕದಿಂದ ಅವ್ರು ಮಾಡಿದ್ದಾರೆ ಅಂತಂದ್ರೆ ನಾನದು ಮಾತುಗಳಲ್ಲಿ ಸೀರಿಯಸ್ ಆಗಿ ನಾನು ಹೇಳಕ್ಕಾಗಲ್ಲ. ಅದು ಎಕ್ಸ್ಪೀರಿಯನ್ಸ್ ಮಾಡಿದೆ ನಾನು. ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಸ್ಪಂದನೆ ಮಾಡಿದ್ದಕ್ಕೆ ಎಲ್ಲ ಪೋಷಕರಿಗೂ ನಮ್ಮ ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿ ಚಾರಿಟಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಸೆಕ್ರೆಟರಿ ಆದ ನಾನು, TM ಮಧುಮೋಹನ್ ಆದ ನಾನು, ನಿಮ್ಮೆಲ್ಲರಿಗೂ ನಾನು ತಲೆ ತಗ್ಸಿ ನಿಮಗೆ ನಾನು ಇದು ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ ಎಲ್ರಿಗೂ. ಯಾಕೆ ಅಂದರೆ ಪೋಷಕರೇ ಯಾವುದೇ ಒಂದು ಸಂಸ್ಥೆಗೆ ಒಂದು ಮೂಲ ಸ್ತಂಭ. ದೇವಸ್ಥಾನದ ಮುಂದೆ ಒಂದು ಧ್ವಜಸ್ತಂಭ ಹೆಂಗಿರತ್ತೋ ಅದೇ ರೀತಿ ಈ ಪ್ರತಿಯೊಂದು ವಿದ್ಯಾಸಂಸ್ಥೆಗೆ ಪೋಷಕರೇ ಒಂದು ಮೂಲ ಸ್ತಂಭ. ಆ ಒಂದು ಸ್ತಂಭ ಏನಿದೆ, ನಾವು ಈ 12 ವರ್ಷಗಳಿಂದ ಏನು ನಾವೊಂದು ಕ್ವಾಲಿಟಿ ಎಜುಕೇಷನ್ ಕೊಟ್ಟು ಏನು ನಮ್ಮ ಪೇರೆಂಟ್ಸನ್ನು ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಅವರ ಒಂದು ಏನೆಲ್ಲ ಅವರ ಒಂದು ಇಷ್ಟಾರ್ಥಗಳು ಅಂದರೆ ಮಕ್ಕಳ ಮೇಲೆ ಇರುವಂಥ ಆ ಒಂದು ನಂಬಿಕೆ, ಆ ನಂಬಿಕೆಯನ್ನು ನಾವು ಈ 12 ವರ್ಷನೂ ನಾವು ಪೂರೈಸ್ಕೊಂಡು ಬಂದಿದ್ದೀವಿ. ಯಾವುದೇ ರೀತಿಯಾದಂಥ ನಾವು ನಮ್ಮ ಪೇರೆಂಟ್ಸ್ಗೆ ಒಂದು ಮನಸ್ತಾಪಗಳನ್ನು ಕಲ್ಪಿಸದೆ ಪ್ರತಿಯೊಂದೂ ಆಗಿಂದಾಗ ಪ್ರತಿಯೊಂದು ಮಾಡಿಕೊಂಡು ಅವರ ಒಂದು ಮನಸ್ಸನ್ನು ನಾವು ಗೆಲ್ತಾ ಬಂದಿದ್ವಿ. ಅದೇ ರೀತಿ ಇನ್ನು ಮುಂದಕ್ಕೂ ಮಾಡ್ತೀವಿ. ಮತ್ತು ಇವತ್ತು ಈ ಒಂದು ಪೋಷಕರ ಸಭೆಗೆ ಎಲ್ಲರೂ ಆಹ್ವಾನಿತರಾಗಿ ತುಂಬ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಎಲ್ಲರಿಗೂ ನನ್ನ ಒಂದು ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಸೇಯಿಂಗ್ ಥ್ಯಾಂಕ್ಸ್ ಈಸ್ ಅ ವೆರಿ ಸ್ಮಾಲ್ ವರ್ಡ್. More than is there any word? I will tell you, parents, thank you for your kind appreciation and kind support. Thank you. Thanks a lot. I will remember this for my lifetime. Thank you.